ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವಸ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ತುಂಬಾ ಸಂತೋಷ. ಮತ್ತು ಪ್ರತಿದಿನ ಲೈವ್ದಲ್ಲಿ ಸಹ ಏಕೀಭವಿಸ್ತಾ ಇದ್ರಿ, ಪ್ರತಿ ಮುಂಜಾನೆ ಸಮಯ ವಾಗ್ದಾನ ಸಹ ಕೇಳ್ತಾ ಇದ್ರಿ ಪ್ರಿಯರೇ, ತುಂಬಾ ಸಂತೋಷ. ಮತ್ತು ನಮ್ಮ ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ರು ಪ್ರಿಯರೇ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ಆಮೇನ್. ಮತ್ತು ನಮ್ಮ ಜೀವಿತದಲ್ಲಿ ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಸಫಲವಾಗ್ತಾ ಇಲ್ಲ, ದೇವ್ರು ನಮ್ಮ ಮಾರ್ಗಗಳನ್ನು ನೋಡ್ತಾ ಇಲ್ಲ ಅಂತೇಳಿ ಎಷ್ಟು ಜನರು ದುಃಖಿತರಾಗಿ ಕಣ್ಣೀರಿಡ್ತಿದ್ರು ಪ್ರಿಯರೇ. ಭಯ ಪಡಬೇಡ್ರಿ, ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ದಾವೀದ ಬರೆದ ಕೀರ್ತನೆಗಳು 1ನೇ ಅಧ್ಯಾಯ 6ನೇ ವಚನ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ಒಳ್ಳೆ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಶೋಧನೆಗಳು ಸಮಸ್ಯೆಗಳು ಎದುರಾದಾಗ ನಾವು ಅನ್ಕೊಳ್ತೇವೆ ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಮಾರ್ಗ ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಸಫಲವಾಗ್ತಾ ಇಲ್ಲ, ನಾವು ಏನಾದರೂ ಮಾಡ್ಬೇಕು ಅನ್ಕೊಳ್ತೇವೆ, ಅವೆಲ್ಲ ಅವು ನಮ್ಮೆಲ್ಲ ಆಗಲ್ಲ ಅಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಿಯರೇ. ಆದರೆ ಮುಂಜಾನೆ ಸಮಯ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯೆಹೋವ ದೇವರು ನೀತಿವಂತರ ಮಾರ್ಗವನ್ನು ಲಕ್ಷಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ನಾವು ನೀತಿವಂತರಾಗಿ ಜೀವಿಸಿದಾಗ, ದೇವರಿಗೆ ಭಯಭಕ್ತಿ ಉಳ್ಳರಾಗಿ ನಾವು ಜೀವಿಸಿದಾಗ, ದೇವರ ಮಾರ್ಗಗಳಲ್ಲಿ ನಾವು ಜೀವಿಸಿದಾಗ, ದೇವರು ನಮ್ಮ ಮಾರ್ಗಗಳನ್ನು ಸರಳಪಡಿಸುವಂಥ ದೇವರು. ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಆತನು ಸಫಲಪಡಿಸುವಂಥ ದೇವರು. ನಮ್ಮ ಪ್ರಯತ್ನಗಳೆಲ್ಲ ಆತನು ಸಫಲಪಡಿಸುವಂಥ ದೇವರು. ನಮ್ಮ ಮಾರ್ಗಗಳೆಲ್ಲ ಆತನು ನೋಡುವಂಥ ದೇವರು. ಪ್ರಿಯ, ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು, ಎಷ್ಟೇ ಸಮಸ್ಯೆಗಳು, ನಮ್ಮ ಮಾರ್ಗಗಳು ನಮಗೆ ತಿಳಿದಂಥ ಪರಿಸ್ಥಿತಿಯಲ್ಲಿ ಎಷ್ಟೇ ನಾವು ಜೀವಿಸಿರ್ಬೋದು ಪ್ರಿಯರೇ, ಆದರೆ ಮುಂಜಾನೆ ಸಮಯ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ ಪ್ರಿಯರೇ. ನಾವು ನೀತಿವಂತರಾಗಿ ಜೀವಿಸಿದಾಗ ದೇವರು ನಮಗೆ ಎದುರಾಗುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಆತ ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ಆತ ನಮ್ಮನ್ನು ನೋಡುವಂಥ ದೇವರು, ಆತ ನಮ್ಮನ್ನು ಕಾಯುವಂಥ ದೇವರು ಪ್ರಿಯರೇ. ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ಅದ್ಭುತ ರೀತಿಯಾಗಿ ವಾಗ್ದಾನ ಕೇಳಿ ನಂಬಿಕೆ ವಿಶ್ವಾಸದಿಂದ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರ ಮಾರ್ಗದಲ್ಲಿ ನಡೆದಾಗ ದೇವರು ನಮ್ಮನ್ನು ಯಾವ ರೀತಿಯಾಗಿ ಬ್ಲೆಸ್ ಮಾಡ್ತಾರೆ, ಮತ್ತು ದೇವರ ಮಾರ್ಗವನ್ನು ಬಿಟ್ಟು ನಾವು ನಡೆದಾಗ ಯಾವ ರೀತಿಯಾಗಿ ನಾವು ನಾಶನಕ್ಕೆ ಗುರಿಯಾಗಿ ಹೋಗ್ತೇವೆ ಎಂಬುದಾಗಿ. ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ನೀವು ಮಾಡುವುದೇನೆಂದ್ರೆ ಪ್ರಿಯರೇ, ನಾವು ಆತನ ಚಿತ್ತ ಅನುಸಾರವಾಗಿ ನಾವು ನೀತಿವಂತರಾಗಿ ನಾವು ಜೀವಿಸಿದಾಗ ದೇವರು ನಿಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಂದ ಮುಂಜಾನೆ ಸಮಯ ಬಿಡುಗಡೆ ಮಾಡ್ತಿದ್ದಾರೆ ಪ್ರಿಯ. ನಮ್ಮ ಮಾರ್ಗಗಳೆಲ್ಲ ಆತನು ನೋಡುವಂಥ ದೇವರು, ನಿಮ್ಮನ್ನು ಆತನು ರಕ್ಷಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸುವಂಥ ದೇವರು ಪ್ರಿಯ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವ್ರು ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನು ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಾ ಇದ್ರು ಪ್ರಭಾ, ಅವ್ರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಮಾತಾಡಿರು ಪ್ರಭಾ. ತಂದೆ ದೇವರೇ, ನಾವು ನೀತಿವಂತರಾಗಿ ಜೀವಿಸಿದಾಗ ಪ್ರಭಾ ನಮ್ಮ ಮಾರ್ಗಗಳಲ್ಲಿ ನೀವು ಲಕ್ಷಿಸುವಂತ ದೇವರಾಗಿರು ಪ್ರಭಾ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಇಷ್ಟು ದಿನಮಾನಗಳೆಲ್ಲ
ಅವ್ರ ಕೈ ಹಾಕಿರೋ ಕೆಲಸಗಳು ಆಗಲ್ಲಂತ ಪರಿಸ್ಥಿತಿಗಳು, ಅವ್ರ ಮಾರ್ಗದಲ್ಲಿ ಇದ್ದಂಥ ಭಯಂಕರ ಪರಿಸ್ಥಿತಿಗಳು, ಯಾವುದೇ ಒಂದು ಹೋರಾಟದಲ್ಲಿ ಇದ್ದಂಥವ್ರ ಜೀವಿತನು ಪ್ರಭಾ ಈ ಮುಂಚಾನೆ ಸಮಯ ತಂದು ಎಲ್ಲವನ್ನು ಬಿಡುಗಡೆ ಮಾಡು ಪ್ರಭಾ. ಅವ್ರ ಮಾರ್ಗಳೆಲ್ಲ ನೀವು ಲಕ್ಷಿಸ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿ ಪ್ರಭಾ. ಎಷ್ಟು ಜನರು ತಂದು ನಿಮ್ಮಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಾಗಿದ್ದು ಪ್ರಭಾ, ತಂದೆ ದೇವರು ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ರು ಪ್ರಭಾ. ಅವ್ರ ಜೀವಿತಲಾಗಿರುವಂಥ ಪ್ರತಿಯೊಂದು ಸಮಸ್ಯೆಗಳು ನೋಡಿ ಅವ್ರು ಕಣ್ಣೀರುಣುವಂಥ ಪರಿಸ್ಥಿತಿಯಲ್ಲಿ ಪ್ರಭಾ ಈ ಮುಂಚಾನೆ ಸಮಲಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ, ನೀವು ಹೇಳಿರಿ ತಂದಿ ಅವರು ನೀತಿವಂತರಾಗಿ ಜೀವಿಸಿದಾಗ ನಾನು ಅವರ ಮಾರ್ಗಗಳೆಲ್ಲ ಸರಳಪಡಿಸುವೇನೆ ಎಂಬುದಾಗಿ ತಂದಿ ಅವನು ಪ್ರಭಾ ಅವರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಅವರ ಜೀವಿತನು ಮಾರ್ಪಡಿಸುವಂತ ದೇವರು, ಮಾರ್ಗಗಳೆಲ್ಲ ಒಳ್ಳೆ ರೀತಿಯಾಗಿ ನಡೆಸುವಂತ ದೇವರು ನೀವಾಗಿರು ಪ್ರಭು. ಮತ್ತೆ ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದಿ ಈ ಮುಂಜಾನೆ ಸಮಯ ತಂದೆ ಅವ್ರ ಕೋರಿಕೆಗಳೆಲ್ಲ ನೆರವೇರಿಸು ಪ್ರಭಾ. ಅವ್ರ ಕೈ ಹಾಕಿರೋ ಕೆಲಸಗಳೆಲ್ಲ ಸಫಲಪಡಿಸು ಪ್ರಭಾ. ಅವ್ರ ಮಾರ್ಗದಲ್ಲಿ ಹೋಗುವಾಗ ಬರುವಾಗ ಅವ್ರ ಮಾರ್ಗದಲ್ಲಿ ಪ್ರಭಾ ನೀನು ಅವರೊಟ್ಟಿಗೆ ಎದ್ದು ನಡೆಸುವಂತ ದೇವ್ರ ಪ್ರಭಾ. ತಂದೆ ದೇವ್ರು ಮತ್ತೆ ಎಷ್ಟು ಜನರು ತಂದಿ ಮುಂಚಾನೆ ಸಮಯ ತಂದಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ರು ಪ್ರಭಾ. ಪ್ರತಿಯೊಬ್ಬರ ಮಾರ್ಗಗಳನ್ನು ನೀನು ನೋಡು ಪ್ರಭಾ. ಅವ್ರ ಪ್ರತಿಯೊಂದು ಅವ್ರ ಕೆಲಸ ಕಾರ್ಯಗಳೆಲ್ಲ ಪ್ರಭಾ ಸಫಲಪಡಿಸು ಪ್ರಭಾ. ಪ್ರತಿ ವಿಷಯದಲ್ಲಿ ತಂದಿ ಅವ್ರು ನಿನ್ನಲ್ಲಿ ಮರೆಡುವಾಗ ಪ್ರಭಾ, ಪ್ರತಿ ವಿಷಯಗಳು ಪ್ರಭಾ ಅವರೊಟ್ಟಿಗೆ ನೀವು ಆಗಿದ್ದು ಪ್ರಭಾ ನಡೆಸು ತಂದಿ ಈ ಮುಂಜಾನೆ ಸಮಯ ತಂದಿ ನಿಮಗೆ ವಾಗ್ದಾನ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಷ್ಟು ಜನರು ಮತ್ತು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ರೆ ತುಂಬ ಸಂತೋಷ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡಿರಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ಬೋದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇರೆ. ಮತ್ತು ಅನೇಕರಿಗೆ ಇನ್ನೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳಿಯಪಡಿಸ್ರಿ. ಮತ್ತು ಪ್ರತಿ ಮುಂಜಾನೆ ವಾಗ್ದಾನ ಬರುತ್ತೆ, ಯಾರು ಮಿಸ್ ಮಾಡ್ಕೊಳ್ದಂಗೆ ಕಂಟಿನ್ಯೂ ವಾಗ್ದಾನ ಕೇಳುವಂತರಾಗಿರಿ ಪ್ರೇರೆ. ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು.